ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಬರುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಇರಬಹುದು, ಆಫ್ಟರ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇರಬಹುದು. ಸೊ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಆಗಷ್ಟೇ ಬಂದಿರುತ್ತೆ ಅವರಿಗೆ, ಅಂದರೆ ಆ ಟೈಮಲ್ಲಿ ಅಷ್ಟೇ ಕಾಣಿಸ್ಕೊಂಡಿರೋದ್ರಿಂದ ಸೊ ಅವ್ರಿಗೆ ಬೇಗ ವಾಸಿ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅವರ ಟ್ರೀಟ್ಮೆಂಟ್ ಹೇಗಿರುತ್ತೆ, ಅವ್ರಿಗೆ ಬಂದ ನಂತರ ಎಷ್ಟು ದಿನಗಳ ನಂತರ ವಾಸಿ ಆಗುತ್ತೆ ಡಾಕ್ಟರ್, ಆ್ಯಂಡ್ ಲೈಫ್ ಲಾಂಗ್ ಮತ್ತೆ ಏನಾದರೂ ಕಾಣಿಸ್ಕೊಳ್ಳುವ ಚಾನ್ಸಸ್ ಇದೆಯಾ, ಅಥವಾ ಎರಡನೇ ಬೇಬಿಗೆ ಪ್ಲ್ಯಾನ್ ಮಾಡಿದಾಗ ಆ ಸಂದರ್ಭದಲ್ಲಿ ಏನಾದರೂ ಮತ್ತೆ ಬರುತ್ತಾ ಅಂತ? ಸೊ ವೆರಿಕೋಸ್ ವೇನ್ಸ್ ಸೊ ಒನ್ಸ್ ಅವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ಶುರುವಾಯಿತು ಅಂತ ಹೇಳಿದಾಗ ಸೊ ಡ್ಯೂ ಟು ಹಾರ್ಮೋನಲ್ ವ್ಯತ್ಯಾಸದಿಂದ ಆಗಿರುತ್ತೆ. ಸೊ ಯೂಶಲಿ ಇಟ್ ಈಸ್ ಲೈಕ್ ಟೆಂಪ್ರವರಿ. ಸೊ ಕೆಲವ್ರಿಗೆ ಪೋಸ್ಟ್ ಡೆಲಿವರಿ ಆದ ತಕ್ಷಣ ತನಗೆ ತಾನೇ ರಿಸಾಲ್ವ್ ಆಗುವಂಥದ್ದು, ಬಿಕಾಸ್ ಬಾಡಿ ವೆಯ್ಟ್ ಮತ್ತೆ ನಾರ್ಮಲ್ ಆಗಿ ಬರುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದು ಅಥವಾ ಎಕ್ಸೆಸಿವ್ ಹಾರ್ಮೋನ್ಸ್ ರಿಲ್ಯಾಕ್ಸ್ ಸ್ಟೇಟಲ್ಲಿರೋದು ನಾರ್ಮಲ್ ಸ್ಟೇಟ್. ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಶಾರದಮ್ಮ ಅಂತ ಹೇಳಿ. ಹಲೋ. ಹಲೋ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಕೊಳ್ಳದಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ. ಹಲೋ ನಮಸ್ತೆ ಮೇಡಮ್. ನಮ್ಮ ಹೆಸರು ಶಾರದಮ್ಮ ಅಂತ. 70 ವರ್ಷ ವಯಸ್ಸಾಗಿದೆ. ಓಕೆ. ನಡೆಯಕ್ಕಾಗಲ್ಲ ಮೇಡಮ್. ಹೆಚ್ಚಿಗೆ ಹಸಿರು ನರ ಜಾಸ್ತಿ ಅಂದ್ರೆ ದಪ್ಪಕ್ಕಿಲ್ಲ, ಸಣ್ಣಕ್ಕೆ ಹಂಗೆ ನರ. ಓಕೆ. ವಾಯ್ ತರ ನಡೆಯಕ್ಕೆ ಆಗಲ್ಲ ಮೇಡಮ್ ಹೆಚ್ಚಿಗೆ. ಅದಕ್ಕೆ ಏನ್ ಮಾಡ್ಬೇಕು? ಟ್ರೀಟ್ಮೆಂಟ್ ಏನಾದರೂ ತಗೊಂಡಿದ್ದೀರಾ ಅಮ್ಮ? ಸ್ಕ್ಯಾನ್ ಮಾಡಿಸಿರುವಂಥದ್ದ? ಸ್ಕ್ಯಾನ್ ಗೀನ್ ಎಲ್ಲ ಮಾಡಿದೆ ಮೇಡಮ್, ಏನು ಇಲ್ಲ. ಓಕೆ. ಎಲ್ಲ ಮಾಡ್ತಿದ್ದೀನಿ, ಅಂದ್ರೆ ಹಸಿರು ನರ ವಾಯಿ, ಅದಕ್ಕೆ ಯಾರು ಸ್ಟೇಟ್ಮೆಂಟ್ ಕೊಟ್ಟೇ ಇಲ್ಲ. ಓಕೆ. ನೋಡಿ, ಈಗ ಸ್ಕ್ಯಾನ್ ಕೂಡ ಮಾಡಿಸಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ವೆರಿಕೋಸ್ ವೇನ್ಸ್ ಹಲವಾರು ಕಾರಣಗಳಿಂದ ಬರುತ್ತೆ. ಫೀಮೇಲ್ಸಲ್ಲಿ ಈಗ ಹಾರ್ಮೋನಲ್ ಚೇಂಜಸ್ಸಿಂದ ಬರ್ಬೋದು, ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ನೀವು ತುಂಬ ಹೊತ್ತು ನಿಂತ್ಕೊಂಡು ಕೂಡ ಕೆಲಸ ಮಾಡೋದ್ರಿಂದ ಸೊ ರಕ್ತನಾಳಗಳು ಉಬ್ಬುವುದು ಕೂಡ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಅದರಿಂದ ಕೂಡ ಬರ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ನಿಮ್ಮ ಪ್ರೀವಿಯಸ್ ರಿಪೋರ್ಟ್ಸ್ ಸ್ಕ್ಯಾನ್ ಕೂಡ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಅದನ್ನು ತೊಗೊಂಡು ವಿಸಿಟ್ ಮಾಡಿ. ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಸೊ ನಿಮಗೆ ರೂಲ್ ಔಟ್ ಮಾಡಬೇಕಾಗತ್ತೆ ಸೊ ಯಾವ ಕಾರಣದಿಂದ ಬಂದಿದೆ ಅಂತ. ಹೋಮಿಯೋ ಕೇರ್ನಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ನ ಕೊಡಲಾಗುತ್ತೆ. ಸೊ ಇದರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಮಾ. ಎಸ್, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಪ್ರೆಗ್ನೆನ್ಸಿ ಬಗ್ಗೆ ಹೇಳ್ತಾ ಇದ್ರಿ, ಸೊ ಮುಂದುವರಿಸಿ. ಸೊ ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಅದು ಆಟೋಮ್ಯಾಟಿಕ್ಕಾಗಿ ರಿಸಾಲ್ವ್ ಆಗುವಂಥದ್ದು. ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಕ್ಯಾರಿ ಆನ್. ಸೊ ಅದು ಹಾಗೆ ಕಂಟಿನ್ಯೂ ಕೂಡ ಆಗ್ಬೋದು, ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್. ಸೊ ಅವ್ರಿಗೆ ಲಾಸ್ಟ್ ಟ್ರೈಮೆಸ್ಟ್ರಲ್ಲಿ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು. ಬಿಕಾಸ್ ಆಫ್ ದಿ ವೆರಿಕೋಸ್ ವೇನ್ಸ್ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಅಬಾರ್ಷನ್. ಸೊ ಕೆಲವ್ರಿಗೆ ಒಂದು ಮಗುಗೆ ತೊಂದರೆ ಆಗುವಂಥದ್ದು ಇರ್ಬೋದು, ಅಥವಾ ಪ್ರಿಮೆಚ್ಯೂರ್ ಡೆಲಿವರಿನ ನಾವು ನೋಡ್ತೀವಿ ಬಿಕಾಸ್ ಆಫ್ ವೆರಿಕೋಸ್ ವೇನ್ಸಿಂದ ಆಗಿ. ಸೊ ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೆಕ್ಷನ್ಸ್ನ ನೋಡುವಂಥದ್ದು. ಆ್ಯಂಡ್ ವೆರಿಕೋಸ್ ವೇನ್ಸ್ ಕ್ಯಾನ್ ಕಾಸ್ DVT. ಹೆಚ್ಚಾಗಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಅರ್ಲಿ ಆಗಿ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಆ್ಯಂಡ್ ಕೆಲವರು ಆಲ್ರೆಡಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಹೈಪರ್ ಟೆನ್ಷನಿಂದ ಸಫರ್ ಆಗ್ತಿರ್ತಾರೆ, ಅಥವಾ ಡಯಾಬಿಟಿಕ್ಕಿಂದ ಸಫರ್ ಆಗ್ತಿರ್ತಾರೆ. ಸೊ ಅಂಥವ್ರಿಗೆ ವೆರಿಕೋಸ್ ವೇನ್ಸ್ ಬಂದಾಗ ಸೊ ಹಲವಾರು ತೊಂದರೆಗಳನ್ನ ಅವ್ರು ಫೇಸ್ ಮಾಡ್ತಿರ್ತಾರೆ. ಸೊ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ನ ಕೂಡ ಆಗ್ಬೋದು. ಸೊ ಹಾಗಾಗಿ ಅವರು ತುಂಬಾ ಕೇರ್ ಮಾಡಬೇಕಾಗತ್ತೆ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ವೆರಿಕೋಸ್ ವೇನ್ಸ್ ಬಂದಾಗ. ಆ್ಯಂಡ್ ಪೋಸ್ಟ್ ಡೆಲಿವರಿ ನಂತರ ಕೂಡ ಅದು ಹಾಗೆ ಕಂಟಿನ್ಯೂ ಆಗ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ವೆರಿಕೋಸ್ ಎಕ್ಸಿಮಾ, ಅಲ್ಲಲ್ಲೇ ಗಾಯ ಆಗುವಂಥದ್ದಾಗಿರ್ಬೋದು, ಅಥವಾ ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ, ಅಥವಾ ಹುಣ್ಣಾಗುವ ಚಾನ್ಸಸ್ ಇರುತ್ತೆ. ಸೊ ಅವರ ಒಂದು ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿದೆಯಾ, ಅಥವಾ ಒಂದು BP ನಾರ್ಮಲ್ ಇದೆಯಾ, ಸೊ ಇದು ಕೂಡ ಮಾನಿಟರ್ ಮಾಡುವಂತಹ ಜೊತೆಗೆ ಕೆಲವು ಬ್ಲಡ್ ಟೆಸ್ಟ್ ಅಂತ ಹೇಳ್ತೀವಿ, ಅವ್ರಿಗೆ ಹಿಮೋಗ್ಲೋಬಿನ್ ಎಷ್ಟಿದೆ, ಅಥವಾ ಪ್ರೋಥ್ರೋಂಬಿನ್ ಟೈಮ್ ಇರ್ಬೋದು, ಅಥವಾ INR ಇರ್ಬೋದು. ಸೊ ಇದನ್ನು ಕೂಡ ಮಾಡಿಸ್ಬೇಕಾಗತ್ತೆ. ಸೊ ಇದೆಲ್ಲ ಕಂಟ್ರೋಲಲ್ಲಿದೆ ಅವ್ರಿಗೆ. ಆ್ಯಂಡ್ ಯಾವುದೇ ರೀತಿ DVT ಚೇಂಜಸ್ ಆಗ್ತಿಲ್ಲ ಅಂತ ಹೇಳಿದಾಗ ಸೊ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಆಗೋದಿಲ್ಲ. ಸೊ ಆರೆಲ್ಸ್ ಹೆಚ್ಚಾಗಿ ಅವ್ರಿಗೆ ಇದು ಚೇಂಜಸ್ ಆಗ್ತಿದೆ, PT INR ವ್ಯಾಲ್ಯೂ ಕೂಡ ಜಾಸ್ತಿ ಇದೆ, ಒಳಗಡೆ ಒಂದು ರಕ್ತ ಹೆಪ್ಪುಗಟ್ಟಿ ಥ್ರೋಂಬೋಫ್ಲೆಬೈಟಿಸ್ ಅಂದರೆ ಅದು ಬಾಡಿ ಒಳಗಡೆ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು DVT ಅಥವಾ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿರ್ಬೋದು. ಎಲ್ಲ ಮಲ್ಟಿಪಲ್ ವೇನ್ಸ್ ಕೂಡ ಇನ್ವಾಲ್ವ್ಮೆಂಟ್ ಇರುವಂಥದ್ದು. ಸೊ ಇದರಿಂದ ಥ್ರೋಂಬೋಫ್ಲೆಬೈಟಿಸ್ ಚೇಂಜಸ್ ಆಗ್ಬೋದು. ಸೊ ಸಡನ್ ಆಗಿ ಕೆಲವ್ರಿಗೆ ಸೊ MI ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಇರ್ಬೋದು, ಅಥವಾ ಸ್ಟ್ರೋಕ್ ಪ್ರಾಬ್ಲಮ್ ಇರ್ಬೋದು. ಸೊ ಹಲವಾರು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಮಾಡುತ್ತೆ. ಸೊ ಸ್ಕ್ಯಾನ್ ಮಾಡೋದು ಅರ್ಲಿ ಆಗಿ ಉತ್ತಮ ಅಂತ ಹೇಳ್ಬೋದು. ಓಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.